ಶುಭ ದಿನ. ನಾನಿವತ್ತು ಅತ್ಯಂತ ಸುಲಭವಾಗಿ ಎಲ್ಲರಿಗೂ ಇಷ್ಟವಾಗುವಂತಹ ಗೋಬಿ ಮಂಚೂರಿಯನ್ನು ಮನೆಯಲ್ಲೇ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಗೋಬಿಯನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಬಿಸಿ ನೀರಿನಿಂದ. ಈಗ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಈ ಗೋಬಿ ಮಾಡಲಿಕ್ಕೆ ಮೈದಾ ಹಿಟ್ಟನ್ನು ಮತ್ತು ಕಾರ್ನ್ ಫ್ಲೋರನ್ನು ಬಳಸ್ತಾರೆ. ನಾನಿಲ್ಲಿ ಮೈದಾ ಹಿಟ್ಟಿನ ಬದಲಿಗೆ ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೇನೆ, ಆರೋಗ್ಯಕ್ಕೆ ಒಳ್ಳೆಯದು ಅಂತ. ನೀವು ಎಷ್ಟು ಗೋಧಿ ಹಿಟ್ಟನ್ನು ಬಳಸ್ತೀರೋ ಅದರ ಅರ್ಧದಷ್ಟು ಕಾರ್ನ್ ಫ್ಲೋರನ್ನು ಹಾಕಬೇಕಾಗತ್ತೆ. ನೋಡಿ, ಗೋಬಿಯ ಪ್ರಮಾಣವನ್ನು ನೋಡಿಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು. ನಂತರ ಇದಕ್ಕೆ ಉಪ್ಪು, ಬಣ್ಣ ಬರುವುದಕ್ಕಾಗಿ ಅರಿಶಿಣ, ಖಾರ ಆಗೋಕ್ಕೆ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಅಗತ್ಯಕ್ಕೆ ತಕ್ಕಷ್ಟು ನೀರನ್ನು ಹಾಕಿ ಮೊದಲಿಗೆ ಸರಿಯಾಗಿ ಅದನ್ನು ಕಲಿಸ್ಕೋಬೇಕು. ಕಾರ್ನ್ ಫ್ಲೋರ್ ಗಂಟಾಗುತ್ತೆ, ಹಾಗಾಗಿ ಇದನ್ನು ಸರಿಯಾಗಿ ನೋಡಿಕೊಂಡು ಗಂಟಾಗದಂತೆ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಇದೀಗ ಕರೆಕ್ಟ್ ಆಗಿದೆ. ಅಂದರೆ ಒಂದು ರೀತಿ ದೋಸೆ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ಮಾಡಿಕೊಂಡ್ರೆ ಸರಿಯಾಗುತ್ತೆ. ನಾನು ಗಂಟುಗಳು ಇಲ್ಲದಂತೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಗೋಬಿಯನ್ನು ಹಾಕೋಣ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಎಲ್ಲ ಗೋಬಿಗಳಿಗೆ ಹಿಟ್ಟಿನ ಒಂದು ಲೇಯರ್ ಅಂಟುಕೊಂಡಿದೆ, ಇಷ್ಟಿದ್ರೆ ಸಾಕು. ಇದನ್ನು ಒಂದು 10 ನಿಮಿಷಗಳ ಕಾಲ ಹಾಗೆ ನೆನೆಯಲಿಕ್ಕೆ ಬಿಡಬೇಕು. ಈಗ ಬಂಡಿ ಬಿಸಿಯಾಗಿದೆ. ಗೋಬಿ ಹಿಟ್ಟನ್ನು ಇದರಲ್ಲಿ ಕರ್ಕೊಳ್ಳೋಣ. ಈಗ ಒಂದೊಂದೇ ಗೋಬಿಯನ್ನು ನಿಧಾನಕ್ಕೆ ಬಂಡಿಯಲ್ಲಿ ಹಾಕೋದು. ಪ್ರತಿಯೊಂದನ್ನು ಕೂಡ ಸಪ್ರೇಟಾಗಿ ಹಾಕಬೇಕು, ಇಲ್ಲದಿದ್ದರೆ ಎಲ್ಲ ಅಂಟು ಹೋಗುತ್ತೆ. ನಾನೀಗಾಗಲೇ ಮಂಚೂರಿ ಮಸಾಲಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೀಗ ಎಣ್ಣೆ ಹಾಕ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿದ ಶುದ್ಧ ಕೊಬ್ಬರಿ ಎಣ್ಣೆ ಸಾಕು. ಮೊದಲಿಗೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಅದರ ಜೊತೆಗೆ ಶುಂಠಿ, ಹಸಿಮೆಣಸು ಮತ್ತು ಕಾಳುಮೆಣಸು, ಇಂಗನ್ನು ಸೇರಿಸ್ತಾ ಇದ್ದೀನಿ. ಅರಿಶಿಣ, ಇದು ಕೂಡ ಮನೆಯಲ್ಲೇ ಮಾಡಿರುವಂಥದ್ದು. ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಇದನ್ನು ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಇದು ನೋಡಿ, ಮನೆಯಲ್ಲೇ ಮಾಡಿರುವಂತಹ ಟೊಮೆಟೊ ಸಾಸ್. ಈರುಳ್ಳಿ ಸ್ವಲ್ಪ ಬೆಂದ ನಂತರ ಈ ಟೊಮೆಟೊ ಸಾಸನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಚಿಕ್ಕದಾಗಿ ಹೆಚ್ಚಿರುವಂತಹ ಕ್ಯಾರೆಟನ್ನು ಸ್ವಲ್ಪವೇ ಸ್ವಲ್ಪ ಇದಕ್ಕೆ ಹಾಕಿ ಇದು ಒಂದು 3 ನಿಮಿಷ ಹೀಗೆ ಬೇಯಬೇಕು ಚೆನ್ನಾಗಿ. ಕರಿತಾ ಇರುವಂತಹ ಗೋಬಿ ರೆಡಿಯಾಗಿದೆ, ಅದನ್ನು ತೆಗೆದಿಟ್ಕೊಳ್ಳೋಣ. ಈಗ ಎಲ್ಲದನ್ನು ತೆಕ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಇದನ್ನು ಎಣ್ಣೆ ಹರಲಿಕ್ಕೆ ಇಲ್ಲೇ ಬಿಡ್ತಾ ಇದ್ದೀನಿ. ಇನ್ನೊಂದು ತಟ್ಟೆಯಲ್ಲಿ ಕಾರ್ನ್ ಫ್ಲೋರ್ಗೆ ನೀರು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಕ್ಯಾರೆಟ್ ಬೆಂದ ನಂತರ ಇದನ್ನು ಈ ಮಿಶ್ರಣಕ್ಕೆ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ, ಚೂರು ಸಕ್ಕರೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ವಿನೆಗರ್ ಬದಲಾಗಿ ಸ್ವಲ್ಪ ಲಿಂಬು ರಸವನ್ನು ಹಾಕ್ತಾ ಇದ್ದೀನಿ. ಈಗ ಕೂಡ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಕಾರ್ನ್ ಫ್ಲೋರ್ ನೀರನ್ನು ಹಾಕೋದು ಯಾಕೆ ಅಂತ ಅಂದರೆ ಕರಿದಿರುವಂತಹ ಗೋಬಿಗೆ ಎಲ್ಲ ಮಸಾಲೆ ಸರಿಯಾಗಿ ಅಂಟುಕೊಳ್ಳಲಿ ಅಂತ. ನೋಡಿ, ಈಗ ಈ ಮಿಶ್ರಣ ಸರಿಯಾದ ಹದ ಬಂದಿದೆ. ಈ ಕಡೆ ಗೋಬಿಯಲ್ಲಿ ಕೂಡ ಎಲ್ಲ ಎಣ್ಣೆ ಇಳಿದು ಹೋಗಿದೆ. ಈಗ ಗೋಬಿಯನ್ನು ಮಿಶ್ರಣಕ್ಕೆ ಹಾಕೋಣ. ನೋಡಿ, ಇದೀಗ ಸರಿಯಾಗಿ ರೆಡಿಯಾಗಿದೆ.
ಇದನ್ನು ತಿನ್ನೋದಕ್ಕೆ ಸಿದ್ಧಪಡಿಸೋಣ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಡೆಕೋರೇಟ್ ಮಾಡ್ತಾ ಇದ್ದೀನಿ. ಖಂಡಿತವಾಗಿ ನೀವು ಕೂಡ ಈ ರುಚಿಯನ್ನು ಮನೆಯಲ್ಲೊಮ್ಮೆ ಪ್ರಯತ್ನಿಸಿ. ನಿಮ್ಮ ಬಂಧು ಬಾಂಧವರೊಂದಿಗಿನ ಸಮಯವನ್ನು ಇನ್ನಷ್ಟು ಸುಂದರವಾಗಿಸಿ. ಧನ್ಯವಾದಗಳು.